ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಬುಧವಾರ ಸಂಜೆ ಹಂಗೆ ಊರಿಂದ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಮನೆಯಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ. ಯಾವಾಗಲೂ ನನಗೆ ಇದೇ ರೀತಿಯಾಗಿಯೇ ಆಗೋದು. ಎಲ್ಲಿಗಾದರೂ ಹೋಗಿದ್ದೀನಿ ಅಂತಂದರೆ, ಇವಾಗ ಅತ್ತೆ ಮನೆಗೆ ಮತ್ತು ಅಮ್ಮನ ಮನೆಗೆಲ್ಲ ಹೋಗಿದ್ದೀನಿ ಅಂತಂದರೆ ಹೋಗಿದ್ದೊಂದು ದಿನ ಮತ್ತು ನೆಕ್ಸ್ಟ್ ಡೇ ಏನು ಕೆಲಸ ಇರುತ್ತೋ ಆ ಕೆಲಸಕ್ಕೆ ಒಂದಿನ ಉಳ್ಕೊಂಡು ಅದ್ರ ನೆಕ್ಸ್ಟ್ ಡೇ ರಿಟರ್ನ್ ಬಂದುಬಿಟ್ಟಿದ್ದೀನಿ ಅಂತಂದರೆ ನಾನು ಆರಾಮ್ಸೆ ಇಲ್ಲಿ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಅದೇ ಅಲ್ಲಿ ಹೋಗಿ ಒಂದು 2 ಡೇಸು 3 ಡೇಸು ಇದ್ದೀನಿ ಅಂತಂದರೆ ಮತ್ತೆ ಇಲ್ಲಿಗೆ ಬಂದು ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಅದೇ ಥರನೇ ಊರಿಗೆ ಹೋದಾಗಲೂ ಅಷ್ಟೇ ಅಡ್ಜಸ್ಟ್ ಆಗೋದಕ್ಕೆ ಅಲ್ಲಿನ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತೀನಿ. ಆದರೆ ಇವಾಗ ಆ ರೀತಿಯಾಗಿಲ್ಲ. ಅಲ್ಲಿಗೆ ಹೋಗಿದ ತಕ್ಷಣವೇ ಒಂದು ಹಾಫ್ ಆನ್ ಅವರ್ ಅಷ್ಟೇ ನಾನು ಅಡ್ಜಸ್ಟ್ ಆಗೋದು. ಹಂಗೆ ಇನ್ನು ಏನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅತ್ತೆ ಮನೆಗೆ ಹೋದರೆ ಅವ್ರು ಮಾಡ್ಕೊಳ್ತಾರೆ, ಅತ್ತೆಯವರೆಲ್ಲನೂ ಕೆಲಸಗಳನ್ನು. ಏನಾದರೂ ತರಕಾರಿಗಳು ಹಚ್ಕೊಡೋದು ಆ ಥರ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಡ್ತೀನಿ ಅಷ್ಟೇ ಅಲ್ಲಿ. ಇನ್ನು ಅಮ್ಮನ ಮನೆಯಲ್ಲಂತೂ A to Z ಅಂದರೆ ಮನೆ ಒಳಗಡೆ ಕೆಲಸಗಳನ್ನೆಲ್ಲ ನಾನೇ ಮಾಡ್ಕೊಳ್ಬೇಕಾಗುತ್ತೆ. ಹಂಗಾಗಿ ಅಲ್ಲಿ ಕೆಲಸಗಳನ್ನು ಮಾಡಿ ಇಲ್ಲಿ ಬಂದು ಕೆಲಸಗಳನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಡ್ಜಸ್ಟ್ ಆಗೋದಕ್ಕೆ. ನೆಕ್ಸ್ಟ್ ಇವಾಗ ಗುರುವಾರದ ದಿನ ಬೇರೆ ಏನು ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹೆಂಗೂ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಒಂದೇ ದಿನ ಪೂಜೆ ಮಾಡಿ ಇದ್ದಲ್ವ ಲಾಸ್ಟ್ ವೀಕು. ಹಾಗಾಗಿ ಈ ವೀಕ್ ಏನು ದೇವ್ರ ಸಾಮಾನು ಕ್ಲೀನ್ ಮಾಡೋದು ಬೇಡ, ಹಂಗೆ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಗುರುವಾರದ ದಿನ ಮನೆ ಒರೆಸ್ಬೇಕಾಗಿತ್ತು. ಆದರೆ ಒರೆಸೋದಕ್ಕಾಗಲಿಲ್ಲ. ಹಾಗಾಗಿ ಶುಕ್ರವಾರ ಮನೆಯೆಲ್ಲ ಒರೆಸ್ಕೊಂಡು ಶುಕ್ರವಾರ ಮುಸ್ಸಂಜೆ ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾದೆ. ಇನ್ನು ಗುರುವಾರ ದಿನ ಈ ತೊಗರಿಕಾಯಿ ಮತ್ತು ಅವರೆಕಾಯಿನೆಲ್ಲ ಸುಲ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ತೊಗರಿ ಕಾಳುಳಿ ಸಾಂಬಾರು ಮತ್ತು ರೈಸನ್ನು ಮಾಡಿದೆ. ಇನ್ನು ನೆಕ್ಸ್ಟ್ ಡೇ ಶುಕ್ರವಾರದ ದಿನ ಸಾಂಬಾರು ಮಾಡೋದಕ್ಕೆ ಅಂತಂದ್ಬಿಟ್ಟು ಅವರೆಕಾಯಿನೆಲ್ಲ ಸುಲಿದು ಇನ್ನು ಇದಕ್ಕಿನ ಬೇಳೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಕಾಳನ್ನೆಲ್ಲ ನೆನೆಸಿಟ್ಟೆ. ಇನ್ನು ತೊಗರಿ ಕಾಳುಳಿ ಸಾಂಬಾರಿಗೆ ನಾನು ಎಲ್ಲ ಐಟಮ್ಸ್ನೂ ಹಸಿ ಹಸಿಯಾಗಿಯೇ ಹಾಕಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಅದಾದಮೇಲೆ ಇನ್ನು ಅರಿಶಿಣದ ಪುಡಿ ಒಂದು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿಯನ್ನು ಹಾಕಿ ರುಬ್ಕೊಂಡು, ಅದಾದಮೇಲೆ ಇನ್ನು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕಿ ಹಂಗೆ ಕಾಳನ್ನ ಹಾಕಿ ಅದ್ರ ಜೊತೆಗೆ ಹಂಗೆ ಒಂದು ಬದನೆಕಾಯನ್ನು ಕಟ್ ಮಾಡಿ ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಈ ರುಬ್ಕೊಂಡು ಬಂದಿರುವಂತಹ ಖಾರನ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನು ಸಾಂಬಾರು ಥಿಕ್ನೆಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲನ್ನು ಕೂಗಿಸ್ಕೊಂಡೆ. ಈ ರೀತಿಯಾಗಿ ನಾನು ತೊಗರಿ ಕಾಳುಳಿ ಸಾಂಬಾರನ್ನು ಮಾಡಿದೆ. ಅದಾದಮೇಲೆ ಇವಾಗ ಶುಕ್ರವಾರ ಬೆಳಗ್ಗೆ ರೋಟಿನ್ ಕೆಲಸಗಳೆಲ್ಲ ಮುಗಿಸಿ ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದೆಲ್ಲ ಆಯಿತು. ಇನ್ನು ಮನೆ ಒರೆಸೋದಕ್ಕೆ ನೀರಲ್ಲಿ ಮಾಪನ ನೆನೆಸಿಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ನೀರಲ್ಲಿ ಮಾಪನ ನೆನೆಸಿಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಲಾಸ್ಟ್ ವಿಡಿಯೋ ಅಲ್ಲದೆ ಅದರ ಲಾಸ್ಟ್ ವಿಡಿಯೋದಲ್ಲಿ ನೀವು ಮನೆ ಒರೆಸೋ ನೀರಿಗೆ ಏನೇನು ಐಟಮ್ಸನ್ನು ಹಾಕ್ಕೊಳ್ತೀರಾ ಹೇಳಿ ಮಂಜು ಅಂತಂದ್ಬಿಟ್ಟು. ನಾನು ಅರಿಶಿಣದ ಪುಡಿ ಒಂದು ಸ್ವಲ್ಪ ಮತ್ತು ಕಲ್ಲುಪ್ಪು, ಅದಾದಮೇಲೆ ಡೆಟಾಲು, ಶಾಂಪು, ಆಮೇಲೆ ಗೋಮೂತ್ರ ಏನಾದರೂ ಇಲ್ಲ ಅಂತಂದರೆ ಸ್ಫಟಿಕ ಹಾಕ್ತೀನಿ, ಇಲ್ಲ ಅಂತಂದರೆ ಗೋಮೂತ್ರ ಹಾಕ್ತೀನಿ. ಇವೆರಡರಲ್ಲಿ ಒಂದು ಕಂಪಲ್ಸರಿಯಾಗಿ ಹಾಕ್ತೀನಿ. ಅದಾದಮೇಲೆ ಇನ್ನು ನೀವು ಮನೆ ಒರೆಸೋ ಮಾಪ್ ನೇಮ್ ಹೇಳಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಆವಾಗ ನಾನು ಅಮ್ಮ ಮನೆಯಲ್ಲಿದ್ದೆ, ಹಾಗಾಗಿ ನನಗೆ ಈ ಮಾಪ್ ನೇಮೇ ನನಗೆ ನೆನಪು ಬರಲಿಲ್ಲ. ಸರಿ ಆಯಿತು, ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಮಾಪ್ ನೇಮ್ನ ನೋಡಿಬಿಟ್ಟು ಮತ್ತು ವಿಡಿಯೋದಲ್ಲಿ ಎಲ್ಲಾದರೂ ಹೇಳಿದ್ರೆ ಆಯಿತು ಅಂತಂದ್ಬಿಟ್ಟು ಅಲ್ಲಿ ಸುಮ್ಮನಾದೆ. ಅದಕ್ಕೆ ನಿಮಗೆ ರಿಪ್ಲೈಯಲ್ಲೆಲ್ಲ ಹೇಳ್ತೀನಿ ಸಿಸ್ ಅಂತಂದ್ಬಿಟ್ಟು ಹೇಳಿದ್ದು. ಇವಾಗ ನೀರಲ್ಲಿ ಮಾಪನ ನೆನೆಸಿಡ್ಬೇಕಾದ್ರೆ ಅದೇ ಕೆಲಸವಾಗಿ ನಾನು ಮಾಪ್ ನೇಮ್ನ ನೋಡಿದೆ. ಇದು ಪ್ಯಾರೆಟ್ ಅಂತ ಈ ಮಾಪ್ ನೇಮ್ ಬಂದುಬಿಟ್ಟು. ನೆಕ್ಸ್ಟ್ ಈಗ ನೀರಲ್ಲಿ ಮಾಪನ್ನು ನೆನೆಸಿಟ್ಟಿದ್ದಾದಮೇಲೆ ಹಾಗೆ ಬೆಡ್ಸ್ಬೆಡ್ಡೆಲ್ಲ ರೀಸೆಟ್ ಮಾಡಿ ಇನ್ನು ಬೆಳಗ್ಗೆ ಟಿಫನ್ ಬಂದುಬಿಟ್ಟು ತೊಗರಿ ಕಾಳು ಸಾಂಬಾರು ಒಂದು ಸ್ವಲ್ಪ ಇತ್ತು, ಅದಕ್ಕೆ ಬಿಸಿ ರೈಸನ್ನು ಮಾಡಿ ಇನ್ನು ಟಿಫನ್ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಆಲ್ಮೋಸ್ಟ್
ಆಲ್ಮೋಸ್ಟ್ ಮನೆಯೆಲ್ಲ ಒರೆಸಿದ್ದಾಯಿತು. ಇವಾಗಿನ ಕಾರಿಡಾರು ಮತ್ತು 4 ಬಾಲ್ಕನಿಗಳನ್ನು ಒರೆಸಿ ಅದಾದಮೇಲೆ ಇವಾಗ ಇದ್ಕಿನ ಬೆಳೆಗೆ ಅವರೆಕಾಳನ್ನೆಲ್ಲ ನೆನೆಸಿಟ್ಟಿದ್ನಲ್ವ, ಇವಾಗ ಈ ಕಾಳನ್ನೆಲ್ಲ ಇದಕ್ತಾ ಇದ್ದೀನಿ. ಯಾವಾಗಲೂ ಇದ್ಕಿನ ಬೆಳೆ ಸಾಂಬಾರ್ಗೆ ಅಮ್ಮ ಮನೆಯಿಂದ ಅವರೆಕಾಯನ್ನು ಜಾಸ್ತಿ ತೊಗೊಂಬರ್ತಾ ಇದ್ದೆ. ನಮ್ಮ ಹೊಲದ್ದು ಅವರೆಕಾಯಿ ಇರ್ತಾ ಇತ್ತು ಇಷ್ಟು ದಿನ. ಈ ಸಲ ಇದು ಬೇರೆ ಹೊಲದ್ದು ಅವರೆಕಾಯಿ. ನನ್ನ ತಮ್ಮ ಮದುವೆ ಆಗ್ತಾನಲ್ವ, ಆ ಹುಡುಗಿ ಅವ್ರ ಅಪ್ಪ ಅಮ್ಮ ತೊಗೊಂಬಂದು ಕೊಟ್ಟಿದ್ರು. ಅವ್ರ ಹೊಲದ್ದಿದ್ದು ಅವರೆಕಾಯಿ ಮತ್ತು ತೊಗರಿಕಾಯಿ ಅನ್ನೋದು ಎರಡೂ ಕಾಳು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟಕ್ಕೆ ಇದ್ಕಿನ ಬೇಳೆ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ ಒಳಗಡೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿದೆ. ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಮತ್ತು ಜೀರಿಗೆ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನ್ಸ್ ಇದು ಒಂದು 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕಿ ಅದನ್ನು ರುಬ್ಕೊಂಡೆ. ಅದಾದಮೇಲೆ ಇನ್ನು ಈ ಕಡೆ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಇದ್ಕಿನ ಬೇಳೆಯನ್ನು ಹಾಕಿದೆ. ಅದ್ರ ಜೊತೆಗೇ ಹಂಗೆ ಒಂದು ಬದನೆಕಾಯನ್ನು ಹಾಕಿ, ಇನ್ನು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಒಂದು ಸ್ವಲ್ಪ, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿದೆ. ಅದಾದಮೇಲೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇನ್ನು ಸಾಂಬಾರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ ಏನು ಕ್ಲೋಸ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಇದ್ಕಿನ ಬೇಳೆ ಬೇಗ ಬೆಂದೋಗುತ್ತಲ್ವ, ಹಾಗಾಗಿ ಹಂಗೆ ಬೇಯಿಸ್ಕೊಂಡೆ. ನೆಕ್ಸ್ಟ್ ಆಮೇಲೆ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಇವಾಗ ಸಂಜೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇನ್ ಡೋರ್ ಹತ್ರ ಪಾರ್ಟಿಷನ್ ಇದೆ ಅಲ್ವಾ, ಅಲ್ಲಿ ಉರುಳಿ ಬೋಲನ್ನು ಇಡ್ತೀನಲ್ವಾ, ಈ ಒಂದು ಉರುಳಿ ಬೋಲನ್ನು ಮಾತ್ರ ತೊಳೆದು ಹೊಸ ನೀರು ಹಿಡಿದು ಹೂವು ಹಾಕೋಣ ಅಂತಂದ್ಬಿಟ್ಟು ಈ ಒಂದು ಉರುಳಿ ಬೋಲನ್ನು ನೀಟಾಗಿ ವಾಶ್ ಮಾಡಿ ನೀರು ಹಿಡಿದು ಅಲ್ಲೇ ಕೌಂಟರ್ ಟಾಪ್ ಮೇಲೇ ಇಟ್ಟೆ. ಯಾಕಂದರೆ ಇಲ್ಲಿ ದೇವ್ರ ಮನೆಯಲ್ಲಿ ಸೇವಂತಿಗೆ ಹೂಗಳು ಇನ್ನೂ ಫ್ರೆಶ್ ಆಗೇ ಇತ್ತು. ಒಂದು ವಾರ ಆದ್ರೂ ಇದೇ ಸೇವಂತಿಗೆ ಹೂಗಳನ್ನೇ ಬೋಲ್ ಒಳಗಡೆ ಹಾಕೋಣ ಅಂತಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ವೀಕು ಸಾಟರ್ಡೇ ದಿನ ನಮ್ಮ ಪಾಟುಗಳಲ್ಲೇ ಸೇವಂತಿಗೆ ಗಿಡಗಳನ್ನು ಹಾಕಿದ್ದೀನಲ್ವ, ಆ ಗಿಡಗಳಲ್ಲಿ ಈ ಸೇವಂತಿಗೆ ಹೂಗಳೆಲ್ಲ ಬಿಟ್ಟಿತ್ತು. ಹೂಗಳನ್ನೆಲ್ಲ ಕಟ್ ಮಾಡಿಕೊಂಡು ಬೆಳಗ್ಗೆ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಭಾನುವಾರದ ದಿನ ಅಮ್ಮ ಮನೆಗೆ ಹೋಗಿ ಮತ್ತೆ ವೆಡ್ನೆಸ್ಡೇ ಬಂದಿದ್ದಲ್ವ, ಮತ್ತೆ ನಾನು ಏನು ಪೂಜೆ ಮಾಡೋದಕ್ಕಾಗಲಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೆ. ಇವತ್ತು ಶುಕ್ರವಾರ ಮುಸ್ಸಂಜೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಹೂಗಳನ್ನು ತೆಗೆದ್ರೆ ಸೇವಂತಿಗೆ ಹೂಗಳು ಅನ್ನೋದು ಇನ್ನೂ ಫ್ರೆಶ್ ಆಗೇ ಇತ್ತು. ಸರಿ ಆಯಿತು, ಯಾಕೆ ವೇಸ್ಟ್ ಮಾಡೋದು, ಉರುಳಿ ಬೋಲಲ್ಲಿ ಹಾಕಿಟ್ರೆ ಒಂದು ವಾರ ಆದರೂ ಇರುತ್ತಲ್ವ ಅಂತಂದ್ಬಿಟ್ಟು ಅದೇ ಹೂಗಳನ್ನೇ ತೆಗೆದು ಇವಾಗ ಉರುಳಿ ಬೋಲಲ್ಲಿ ಹಾಕ್ಬಿಟ್ಟು ಇಲ್ಲಿ ಪಾರ್ಟಿಷನ್ ಹತ್ರ ಇಡ್ತಾ ಇದ್ದೀನಿ. ಸದ್ಯಕ್ಕೆ ಒಂದು ಸ್ವಲ್ಪ ಮೆತ್ತಗಿದ್ದಂಗೆ ಇರುತ್ತೆ ಹೂಗಳು. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ತುಂಬ ಫ್ರೆಶ್ಶಾಗಿ ಕಾಣ್ತಾ ಇರುತ್ತೆ. ನಮ್ಮ ಪಾಟುಗಳಲ್ಲಿ ಬಿಟ್ಟಿರೋ ಸೇವಂತಿಗೆ ಹೂಗಳಾಗಿರ್ಬೋದು, ಮತ್ತು ಅಮ್ಮ ಮನೆಯಿಂದ ನಾನು ಹೂಗಳನ್ನು ತೊಗೊಂಬರ್ತೀನಲ್ವ, ಆ ಹೂಗಳೆಲ್ಲ ನೀರಲ್ಲಿ ಹಾಕಿ ಒಂದು 15 ದಿನ ಬಿಟ್ಟರು ಹಂಗೆ ಫ್ರೆಶ್ಶಾಗಿ ಕಾಣ್ತಾ ಇರ್ತವೆ. ಅದೇ ನಾವು ಕೊಂಡ್ಕೊಂಡು ಬಂದಿರೋ ಹೂಗಳು ಅದೇನೋ ಗೊತ್ತಿಲ್ಲ, ಒಂದು ವಾರಕ್ಕೇ ಅದರ ಫ್ರೆಶ್ನೆಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಅಲ್ವಾ. ನೆಕ್ಸ್ಟ್ ಈಗ ಅಮ್ಮ ಮನೆಯಿಂದ ಬರಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಹಳೆ ಬೆಳ್ಳಿ ಐಟಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಬಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಬೆಳ್ಳಿ ಉಂಗುರಗಳು. ಇದನ್ನೆಲ್ಲ ನಾನು BBM ಮಾಡಬೇಕಾದ್ರೆ ಆವಾಗ ನಾನು ನನ್ನ ಫ್ರೆಂಡು ಬೆಳ್ಳಿ ರಿಂಗನ್ನು, ಅದೇನೋ ನಮ್ಗೆ ಆವಾಗ ಕ್ರೇಜ್ ಇತ್ತು, ಬೆಳ್ಳಿ ಉಂಗುರಗಳನ್ನು ತಗೊಳ್ತಾ ಇದ್ವಿ. 1-2 ಉಂಗುರ ಏನೋ ತೊಗೊಂಡಿದ್ದೀನಿ ನಾನು, ನನ್ನ ಫ್ರೆಂಡು ಅಷ್ಟೇ, ಅವಳು 1-2 ಉಂಗುರ ಏನೋ ತೊಗೊಂಡಿದ್ದಾಳೆ. ಅದಾದಮೇಲೆ ಇನ್ನು ನನ್ನ ಎಂಗೇಜ್ಮೆಂಟಲ್ಲಿ ಅರ್ಶಿನ ಕುಂಕುಮಕ್ಕೆ ಅಂತಂದ್ಬಿಟ್ಟು ನಮ್ಮ ಅತ್ತೆಯವರು ಬೆಳ್ಳಿ ಕುಂಕುಮ ಭರಣಿಗಳನ್ನೇ ಕೊಟ್ಟಿದ್ರು, ಪುಟಾಣಿದು ಅದು. ಅದಾದಮೇಲೆ ಇನ್ನು ಈ ಒಂದು ಚೈನ್ ಏನಾದರೂ ಅಂದರೆ ಕಾಲು ಚೈನ್ ದೊಡ್ಡದಾಗಿತ್ತು ಅಂತಂದರೆ ಅದನ್ನು ಕಟ್ ಮಾಡಿಸಿದಾಗ ಆ ಪೀಸಸ್ಸು, ಅದಾದಮೇಲೆ ಇನ್ನು ಮದುವೆಯಲ್ಲೆಲ್ಲ ಈ ಮಿಂಚುಗಳೆಲ್ಲ ಹಾಕ್ತಾರಲ್ವ ಅದು, ಮತ್ತು ಕಾಲುಂಗುರಗಳು, ಈ ಥರ ಸುಮಾರಷ್ಟು ಹಳೆ ಬೆಳ್ಳಿ ಐಟಮ್ಸ್ ಎಲ್ಲ ಇತ್ತು. ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಒಂದು ಹೊಸದು ಬೆಳ್ಳಿ ಗಣಪತಿ ವಿಗ್ರಹನ ತಗೊಳ್ಳೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಈ ಐಟಮ್ಸ್ನೆಲ್ಲ ತೊಗೊಂಬಂದೆ. ಊರಿಗೆ ಹೋಗೋದಕ್ಕಿಂತ ಮುಂಚೆನೇ ಇಲ್ಲೇ ಬೆಳ್ಳಿ ಒಂದು ಅಂಗಡಿಯಲ್ಲಿ ನಾನೊಂದು ಬೆಳ್ಳಿ ಗಣಪತಿ ವಿಗ್ರಹ ರೇಟ್ ಎಲ್ಲ ಕೇಳಿದ್ದೆ. ಅದು ಸಾಲಿಡ್ಡು, ಟೊಳ್ಳಿರುವಂಥದ್ದು ಬೇಡ, ನಂಗೆ ಸಾಲಿಡ್ದೇ ಬೇಕು ಅಂತಂದ್ಬಿಟ್ಟು ಬೆಳ್ಳಿ ಗಣಪತಿ ವಿಗ್ರಹ ವೆಯ್ಟು ಮತ್ತು ಅಮೌಂಟ್ ಎಲ್ಲ ಕೇಳಿದ್ದಕ್ಕೆ 22,000 ಅಂತಂದರು. ಯಪ್ಪ ಇಷ್ಟೊಂದ ಅಂದ್ಕೊಂಡು ಸರಿ ಆಯಿತು, ಈ ಒಂದು
ಒಂದು ಹಳೆ ಬೆಳ್ಳಿ ಐಟಮ್ಸ್ ಎಲ್ಲ ಇದೆ ಅಲ್ವಾ, ಅದೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು 5,000 6,000 ಕೊಟ್ಟು ತೊಗೊಂಬಿಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಅಲ್ಲೇ ಅಮ್ಮ ಮನೆಯಲ್ಲೇ ಅಮ್ಮ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ನನಗೊಂದು ಸ್ವಲ್ಪ ಹೊತ್ತು ಕ್ಲಾಸ್ ಕೊಟ್ಟರು. ನಮ್ಮ ಮನೆಯವರಂತೂ ನನ್ನ ಮೇಲೆ ಒಂದಷ್ಟು ಕಂಪ್ಲೇಂಟ್ಸನ್ನು ಹೇಳಿದ್ರು. ಯಾವಾಗ ನೋಡಿದ್ರು ದೇವ್ರ ಮನೆಗೆ ಬೆಳ್ಳಿ ಐಟಮ್ಸು ಅಂತಲೇ ಇರ್ತಾಳೆ. ಏನಾದರೂ ನೀನು ಹಾಕ್ಕೊಡೋದಕ್ಕೆ ತಗೋ ಅಂತಂದರೆ ಇಷ್ಟಪಡೋದಿಲ್ಲ. ಅಷ್ಟಾಗಿ ದೇವ್ರ ಮನೆಗೆ ತುಂಬ ಇಷ್ಟಪಟ್ಟು ತೆಗೆದು ಇಟ್ಕೊತಾಳೆ. ಆಮೇಲೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದಿನ ಎಲ್ಲ ಟೈಮ್ ತಗೊಳ್ತಾಳಮ್ಮ ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕಮ್ಮ ಏನಕ್ಕಮ್ಮ ಅಷ್ಟೊಂದೆಲ್ಲ ಇಟ್ಕೊಳ್ತೀಯ, ಸಾಕು ಬಿಡು ಇವಾಗ ಇರೋದೆ ಅಂತಂದರು. ಇಲ್ಲ ಅಮ್ಮ, ನನಗದೇನೋ ಗೊತ್ತಿಲ್ಲ, ನನಗೆ ಏನಿದ್ರು ಏನಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ದೇವ್ರ ಮನೆಗೆ ಮಾತ್ರ ನಾನು ಎಲ್ಲ ಬೆಳ್ಳಿ ಐಟಮ್ಸ್ ಇಡಬೇಕು, ಮತ್ತು ಹೂವು ಚೆನ್ನಾಗಿ ಹಾಕಬೇಕು, ಅಲಂಕಾರ ಮಾಡಿ ನೋಡಬೇಕು ಅಂತಂದರೆ ತುಂಬ ಇಷ್ಟಪಡ್ತೀನಮ್ಮ, ಅದು ನಿಮಗೂ ಗೊತ್ತಲ್ವಾ ಅಂತ ಹೇಳಿದೆ. ಸರಿ ಆಯ್ತಮ್ಮ ಅಂತಂದರು ಅಮ್ಮ. ಆಮೇಲೆ ನಮ್ಮ ಮನೆಯವರು ಇವಾಗ ಅದಕ್ಕೆ ಟೈಮ್ ಅಲ್ಲಮ್ಮ, ಇನ್ನೂ ಮನೆಗೆ ಐಟಮ್ಸ್ ಎಲ್ಲ ತೊಗೊಳೋದಿದೆ, ಏನೇನೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಮತ್ತು ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ, ಇವಾಗ ಬೆಳ್ಳಿ ವಿಗ್ರಹ ತಗೊಳ್ಳೋದಕ್ಕೆ ನಿನಗೆ ಟೈಮಾ ಅಂತಂದ್ಬಿಟ್ಟು ಹೇಳಿದ್ರು. ನಾನು ಇತ್ಕೊಂಡು ಇಲ್ಲ, ಈ ಒಂದು ಹಳೆ ಬೆಳ್ಳಿ ಐಟಮ್ಸೇ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು 5,000-6,000 ಅಷ್ಟೇ ಅಲ್ವಾ ಅಂತ ಹೇಳಿದ್ದಕ್ಕೆ, ನೀನು ಹಂಗೆ ಅಂದ್ಕೊಂಡು ಹೋಗು, ಇವಾಗಿರೋ ಬೆಳ್ಳಿ ರೇಟ್ಗೆ ಏನಿಲ್ಲ ಅಂತಂದ್ರೂ ಈ ಒಂದು ಹಳೆ ಬೆಳ್ಳಿನೆಲ್ಲ ಹಾಕಿದ್ಮೇಲೆ 15,000 ಕೊಡಬೇಕಾಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ಅಮ್ಮ ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ ಇಲ್ಲೊಂದು ಗಣಪತಿ ಕಾಯಿನ್ ಇದೆ, ಅದನ್ನು ಇಟ್ಬಿಟ್ಟು ಇವಾಗ ಸದ್ಯಕ್ಕೆ ಪೂಜೆ ಮಾಡ್ಕೊಂಡು ಹೋಗಮ್ಮ, ಅದಾದಮೇಲೆ ಇದೆಲ್ಲ ಸೆಟ್ಲ್ ಆದಮೇಲೆ ಯಾವಾಗಲಾದರೂ ಈ ಒಂದು ಹಳೆ ಬೆಳ್ಳಿ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ತಗೊಳ್ಳಿವಂತೆ ಅಂತಂದ್ಬಿಟ್ಟು ಹೇಳಿದ್ರು. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ನಾನು ಆ ಒಂದು ಬೆಳ್ಳಿ ಗಣಪತಿ ಕಾಯಿನನ್ನೇ ತೊಗೊಂಬಂದೆ. ತುಳಸಿ ಪೂಜೆ ಮಾಡಬೇಕಾದ್ರೆ ಎಲ್ಲನೂ ಗಣಪತಿ ವಿಗ್ರಹ ಇದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಕಾಯಿನೇ ತೊಗೊಂಬಂದೆ. ಅಲ್ಲಿಗೂ ಅಂದ್ಕೊಂಡೆ ಇಲ್ಲಿಗೆ ಬಂದ ಮೇಲೆ ಬೆಂಗಳೂರಿಗೆ, ಸರಿ ಇನ್ನೊಂದು ಸಲ ಇದನ್ನೆಲ್ಲ ಹಳೆ ಬೆಳ್ಳಿನೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ರೇಟೆಲ್ಲ ವಿಚಾರಿಸ್ಕೊಂಬರೋಣ, ಅದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಇವರೇನಂತಾರೋ ಅಂತ ಸುಮ್ಮನಿದ್ದೀನಿ. ನನಗೆ ಗೋಲ್ಡ್ ರೇಟ್ ಆಗಿರೋದಕ್ಕೆ ಏನೂ ಬೇಜಾರು ಆಗ್ತಾ ಇಲ್ಲ, ಇರೋದೇ ಸಾಕು, ಇರೋದನ್ನೇ ಹಾಕ್ಕೊಂಡ್ರೆ ಆಯಿತು ಅಂತ ಸುಮ್ಮನಾಗಿದ್ದೀನಿ. ಆದರೆ ಬೆಳ್ಳಿ ರೇಟ್ ಆಗಿರೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ದೇವ್ರ ಮನೆಗೆ ಒಂದಷ್ಟು ಬೆಳ್ಳಿ ಐಟಮ್ಸನ್ನು ತಗೊಳ್ಳೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಮನೆ ಇರಲಿಲ್ಲ ನಮಗೆ. ಮನೆಯೆಲ್ಲ ಅನುಕೂಲ ಮಾಡ್ಕೊಂಡ್ವಿ, ಅಷ್ಟರಲ್ಲಿ ಬೆಳ್ಳಿ ರೇಟ್ ನೋಡಿದ್ರೆ ಗಗನಕ್ಕೆ ಏರೋಗ್ಬಿಟ್ಟಿದೆ. ನಾವು ಲೀಸ್ ಮನೆಯಲ್ಲಿದ್ದಾಗ ನಾನು ಬೆಳ್ಳಿ ದೀಪದ ಕಂಬಗಳನ್ನು ತಗೊಳ್ಳೋಣ ಅಂತಂದ್ಬಿಟ್ಟು ಒಂದು 60,000 ಅಷ್ಟು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದು ರೇಟೆಲ್ಲ ಕೇಳ್ಕೊಂಬಂದಿದ್ದೆ. ನಾನು ಬೆಳ್ಳಿ ಅಷ್ಟಲಕ್ಷ್ಮಿ ಕಳಶ ಮತ್ತು ಪ್ಲೇಟ್ ತೊಗೊಂಡಾಗ ರೇಟ್ ಕೇಳ್ಕೊಂಬಂದಿದ್ದೆ. 1 kg ಸಿಲ್ವರ್ಗೆ ಎಷ್ಟಾಗುತ್ತೆ, ನಾನು ಬೆಳ್ಳಿ ದೀಪದ ಕಂಬಗಳನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ರೇಟೆಲ್ಲ ವಿಚಾರಿಸ್ಕೊಂಡು ಬಂದಿದ್ದೆ. ಅವರು ಒಂದು 80,000 ಆಗುತ್ತೆ, ಮೇಕಿಂಗ್ ಚಾರ್ಜು ಅದು ಇದು ಅಂತೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದರು. ಆವಾಗಿನ ರೇಟಿಗೆ 53 ರೂಪಾಯಿ ಏನೋ ಇತ್ತು 1 ಗ್ರಾಮ್ಗೆ. ಸರಿ ಆಯಿತು, 80,000 ಸೇವ್ ಮಾಡಿ ಇಟ್ಕೊಂಡು ನಾನೇ ತೊಗೊಳ್ಳೋಣ ಅಂತಂದ್ಬಿಟ್ಟು ನಮ್ಮ ಮನೆಯವರು ಅವಾಗೆಲ್ಲ 10,000 ಅಂತ ಕೊಡ್ತಾಯಿದ್ರು ಪ್ರತಿ ಮಂತು. ನಾನು ಅಕೌಂಟ್ಸ್ ನೋಡ್ಕೊತಾ ಇದ್ನಲ್ವ, ಅವ್ರದ್ದು 10,000 ಅಂತ ಕೊಡ್ತಾಯಿದ್ರು. ಆ ಅಮೌಂಟ್ನೆಲ್ಲ ಸೇವ್ ಮಾಡ್ಕೊಂಡು ಬರ್ತಾ ಇದ್ದೆ. ಇನ್ನೊಂದು 2-3 ಮಂತ್ಸಲ್ಲಿ 80,000 ಆಗಿಬಿಡ್ತಾ ಇತ್ತು. ಅಷ್ಟರಲ್ಲಿ ಅಲ್ಲಿ ಲೀಸ್ ಮನೆ ಪೀರಿಯಡ್ ಅನ್ನೋದು ಮುಗಿತಾ ಬಂತು. ಇನ್ನು ಬೇರೆ ಲೀಸ್ ಮನೆಯನ್ನು ಹುಡುಕ್ತಾ ಇದ್ವಿ. ಹುಡುಕ್ಬೇಕಾದ್ರೆ ಹೊಸ ಲೀಸ್ ಮನೆ ಅಮೌಂಟ್ ಬಂದುಬಿಟ್ಟು ಜಾಸ್ತಿ ಇರ್ತಾ ಇತ್ತು. 18 lakhs 19 lakhs, ಒಂದು ಮನೆ ಅಂತೂ 22 lakhsವರೆಗೂ ಹೋಗಿತ್ತು. ಅಯ್ಯೋ ಇಷ್ಟೊಂದೆಲ್ಲ ರೇಟ್ ಇದೆಯಾ, ಸರಿ ಆಯಿತು ಈ ಟೈಮಲ್ಲಿ ತಗೊಳ್ಳೋದೇನೋ ಬೇಡ, ಮನೆಯೆಲ್ಲ ಆಗಿಬಿಡ್ಲಿ, ಒಂದು ಹೊಸ ಬೇರೆ ಲೀಸ್ ಮನೆ ಆಗಿಬಿಡ್ಲಿ, ಆಮೇಲೆ ತೊಗೊಂಡ್ರೆ ಆಯಿತು, ಹೆಂಗೂ ನಾವು ಲೀಸ್ ಮನೆಗೆ ಹೋಗೋದು ಬಿಡು, ಪಕ್ಕ ಕನ್ಫರ್ಮ್ ಅಂತ ಅಂದ್ಕೊಂಡು ನಾನು ಹಂಗೆ ಇಟ್ಕೊಂಡಿದ್ದೆ. ಅಮೌಂಟ್ ಏನಾದರೂ ಶಾರ್ಟೇಜ್ ಬಂತು ಅಂತಂದರೆ ಅವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ, ಆಮೇಲೆ ಕೊಡ್ತಾರಲ್ವ ಹೆಂಗೂ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಸ್ವಂತ ಮನೆಯೇ ಅನುಕೂಲ ಆಗ್ಬಿಡ್ತು. ಆಮೇಲೆ ಬರೋ ಅಮೌಂಟ್ನೆಲ್ಲ ಎಲ್ಲಿರೋ ಅಮೌಂಟ್ನು ತೆಗೆದು ಈ ಮನೆಗೆ ಹಾಕೋದಾಯಿತು. ಆಮೇಲೆ ತಗೊಳ್ಳೋದಕ್ಕೇ ಆಗಲಿಲ್ಲ. ಆ ಒಂದು ಕನಸಾಗಿಯೇ ಉಳ್ಕೊಂಬಿಡ್ತು. ನಾನು ಇವಾಗ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇರ್ತೀನಿ, ಎಷ್ಟೊಂದು ಅಮೌಂಟ್ ನೀವು ನನಗೆ ಕೊಡಬೇಕು, ಎಲ್ಲ ಅಮೌಂಟನ್ನು ಕೊಡಿ, ನಾನು ಒಂದಷ್ಟು ಸಿಲ್ವರ್ ಐಟಮ್ಸನ್ನು ತೊಗೊಳ್ಬೇಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಅವರೇನೋ ಕೊಡೋದಕ್ಕೆ
ತಗೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಅನುಕೂಲ ಆದಮೇಲೆ ತೊಗೊಂಡ್ರೂ ಏನು ಅನ್ನೋದಿಲ್ಲ, ಸರಿ ಅವಳಿಷ್ಟ ತಾನೆ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ನನಗೇನೆ ಅಷ್ಟೊಂದೆಲ್ಲ ದುಡ್ಡು ಕೊಡೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಯಾಕಂದರೆ ಆವಾಗ ನಾನು 1 kg ಸಿಲ್ವರನ್ನು 80,000ಗೆ ಕೇಳ್ಕೊಂಡು ಬಂದಿದ್ದೆ. ಇವಾಗ ಅದೇ 1 kg ಸಿಲ್ವರ್ಗೆ 2,60,000-70,000 ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇವಾಗ 1 ಗ್ರಾಮ್ ಸಿಲ್ವರ್ ರೇಟ್ ಬಂದುಬಿಟ್ಟು 251 ರೂಪಾಯಿ ಇದೆ. ಇನ್ನು ಮೇಕಿಂಗ್ ಚಾರ್ಜು, GST, ವೇಸ್ಟೇಜು, ಅದು ಇದು ಎಲ್ಲ ಸೇರಿಕೊಂಡು ಇನ್ನೊಂದು ಏನಿಲ್ಲ ಅಂತಂದರೂ ಒಂದು 15,000 ಮೇಲೇ ಆಗ್ಬೋದು. ಹತ್ತತ್ರ ಒಂದು 2,70,000 ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಕೇಳಿದ್ರೆ ಎಷ್ಟೊಂದು ಹೊಟ್ಟೆ ಉರಿತಾ ಇದೆ ಅಲ್ವಾ. ಅಯ್ಯೋ, ಆವಾಗಲೇ ತೊಗೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಇವಾಗಿನ ರೇಟಿಗೆ ಹೋಲಿಸ್ಕೊಂಡ್ರೆ ಆವಾಗ ಏನಿಲ್ಲ ಅಂತಂದ್ರೂ 3 kg ಬರ್ತಾಯಿತ್ತು. ಅದೇ 3 kg ಪ್ಲೇಸಲ್ಲಿ ಇವತ್ತು 1 kg ಅಷ್ಟೇ ಬರ್ತಾಯಿದೆ ಅಂತಂದ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಸಣ್ಣ ಪುಟ್ಟ ಐಟಮ್ಸ್ ತೊಗೊಳ್ಬೇಕು. ಆಮೇಲೆ ಇನ್ನು ನಮ್ಮ ಕನಸು ಅಂತ ಇಟ್ಕೊಂಡಿರ್ತೀವಲ್ವ, ಅದಕ್ಕೊಂದು ಚಿಟ್ ಫಂಡ್ಸ್ ಹಾಕ್ಕೊಂಡು ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಆದಷ್ಟು ಮೊದಲೆಲ್ಲ ತುಂಬ ಎಲ್ಲ ಬೆಳ್ಳಿ ಐಟಮ್ಸ್ ಇಟ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ. ಇವಾಗ ಲಿಮಿಟಲ್ಲಿ ಇಟ್ಕೊಂಡ್ರೆ ಆಯಿತು ಬಿಡು, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಸುಮ್ಮನೆ ಯಾಕೆ ಇದೊಂದು ವೆಚ್ಚ ಮಾಡೋದು ಅಂತಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಗೋಲ್ಡ್ಗಿಂತ ಸಿಲ್ವರು ಅಂತಂದರೆ ಆವಾಗಲಿಂದನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇವಾಗ ಶುಕ್ರವಾರ ದಿನ ಮುಸ್ಸಂಜೆ ಪೂಜೆಯನ್ನು ಈ ರೀತಿಯಾಗಿ ಮಾಡಿದ್ದೀನಿ. ಇನ್ನು ಕನಕಾಂಬರ ಹೂವು ಎಲ್ಲ ಅವರು ಕೊಟ್ಟಿದ್ರಲ್ವ, ಆ ಒಂದು ಕನಕಾಂಬರ ಹೂವನ್ನೆಲ್ಲ ಹಾಕ್ಬಿಟ್ಟು ಇವತ್ತು ಶುಕ್ರವಾರ ಮುಸ್ಸಂಜೆ ಪೂಜೆಯನ್ನು ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕನಕಾಂಬರ ಹೂವು ಹಾಕಿರೋದ್ರಿಂದ. ನಿಜ ಹೇಳಬೇಕು ಅಂತಂದರೆ ನಾನು ಚಿಕ್ಕಂದ್ಲಿಂದನೂ ದೇವರನ್ನು ತುಂಬ ನಂಬುತ್ತೇನೆ. ನಂಬಿರೋ ದೇವರು ಯಾವತ್ತಿಗೂ ನಾನು ಕೈ ಬಿಟ್ಟಿಲ್ಲ. ನಾವು ಯಾವ ಮಟ್ಟದಲ್ಲಿದ್ವಿ ಆವಾಗೆಲ್ಲ ಅಂತ ನೆನೆಸ್ಕೊಂಡ್ರೆ, ಇವತ್ತಿನ ಜೀವನನ ತಿಳ್ಕೊಂಡ್ರೆ ತುಂಬ ಕೃತಜ್ಞತೆಯಿಂದ ಇದ್ದೀನಿ ದೇವ್ರ ಹತ್ರ ಅಂತೂ. ಸಾಕಪ್ಪ, ಇಷ್ಟು ಕೊಟ್ಟಿದೆಯಲ್ವ ಇವತ್ತಿನ ದಿನಕ್ಕೆ, ಇಷ್ಟು ನೆಮ್ಮದಿಯಾದಂತಹ ಜೀವನ ಸಿಕ್ಕಿದೆ ಅಲ್ವಪ್ಪ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ನಾನು ದೇವರಿಗೆ ಕೃತಜ್ಞತೆಯಿಂದ ಇರ್ತೀನಿ. ಹಾಗಾಗಿನೇ ನನಗೇನು ಇಲ್ಲದೆ ಇದ್ರೂ ಪರವಾಗಿಲ್ಲ, ದೇವ್ರ ಮನೆಗೆ ಬೆಳ್ಳಿ ಐಟಮ್ಸು ಮತ್ತು ಹೂಗಳನ್ನು ತಂದು ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಒಂದೊಂದು ಸಲ ಅಂತೂ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದಾಗ ನನಗೆ ಹಳೇ ದಿನಗಳೆಲ್ಲ ನೆನಪು ಬಂದಾಗ ಸಿಕ್ಕಾಪಟ್ಟೆ ಬೇಜಾರು, ನೋವೆಲ್ಲ ಆಗುತ್ತೆ. ಎಷ್ಟೆಲ್ಲ ಕಷ್ಟಪಟ್ಬಿಟ್ವಪ್ಪ ಅವತ್ತಿನ ದಿನಗಳಲ್ಲಿ, ಯಾಕೆ ಆ ಥರ ಜೀವನ ಇತ್ತು. ನನ್ನ ಚೈಲ್ಡ್ಹುಡ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟಗಳನ್ನು ಪಟ್ಬಿಟ್ಟಿದ್ದೀನಿ ಆವಾಗಂತೂ. ಇವತ್ತಿನ ದಿನದಲ್ಲಿ ಇಷ್ಟು ಮಾತ್ರ ಆದರೂ ಜೀವನ ಕೊಟ್ಟಿರೋದಕ್ಕೆ ನೀನೇನಪ್ಪ ಕಾರಣ. ನಿನ್ನನ್ನು ಪೂಜಿಸಿದ್ದಕ್ಕೂ ಆರಾಧಿಸಿದ್ದಕ್ಕೂ ಒಂದು ಒಳ್ಳೆ ಪ್ರತಿಫಲ ಅನ್ನೋದು ಕೊಟ್ಟಿದ್ದೀಯಪ್ಪ, ಒಳ್ಳೆ ಜೀವನ ಕೊಟ್ಟಿದ್ದೀಯಪ್ಪ ಈ ಕಾಲಕ್ಕೆ. ಈ ಥರ ಒಂದು ಜೀವನ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಆ ಜೀವನ ಕೊಟ್ಟಿದ್ದೀಯಪ್ಪ ಅಂತಂದ್ಬಿಟ್ಟು ನಾನು ತುಂಬ ಕೃತಜ್ಞತೆಯಿಂದ ಇರ್ತೀನಿ. ಕಷ್ಟ ಕಾಲದಲ್ಲೂ ಅಷ್ಟೇ ನಾನು ದೇವರ ಪೂಜೆಯನ್ನು ಬಿಡದೆ ಮಾಡ್ತಾ ಇರ್ತೀನಿ. ಕೊಡು, ನೀನು ಎಷ್ಟು ಕಷ್ಟ ಕೊಡ್ತೀಯೋ ಕೊಡು, ನನಗೆ ಗೊತ್ತು ನೀನು ಒಳ್ಳೆಯದೇ ಮಾಡೋದು ಅಂತ ನನಗೆ ಗೊತ್ತು. ಕಷ್ಟಗಳಿಂದ ಸುಖ ಅನ್ನೋದು ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಕಷ್ಟ ಕಾಲದಲ್ಲೂ ಅದನ್ನು ನುಂಗಿಕೊಂಡು, ಆ ಕಷ್ಟಗಳನ್ನೆಲ್ಲ ನುಂಗಿಕೊಂಡು ಧೈರ್ಯವಾಗಿ ನಾನು ಪೂಜೆಗಳನ್ನು ಮಾಡ್ತಾ ದೇವರನ್ನು ನಂಬ್ತೀನಿ. ಒಂದಲ್ಲ ಒಂದಿನ ದೇವರು ಸುಖ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಸಾಕಷ್ಟು ಸಲ ನನಗೆ ಅದು ಪ್ರೂವ್ ಆಗಿದೆ. ಆವಾಗಿನ ಲೈಫ್ ಹೋಲಿಸ್ಕೊಂಡ್ರೆ, ಅಂದರೆ ಈ ವಿಡಿಯೋ ನೋಡೋರಲ್ಲಿ ಯಾರಾದರೂ ನಮ್ಮ ಚೈಲ್ಡ್ಹುಡ್ಡು ನೋಡಿರೋರಿಗೆ ಅರ್ಥ ಆಗುತ್ತೆ ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟಿದ್ದೀವಿ ನಾವು ಅವಾಗ ಅಂತಂದ್ಬಿಟ್ಟು. ನಮ್ಮಮ್ಮ ಅಂತೂ ನಾವು ತಿನ್ನೋದಕ್ಕೆ ತಿಂಡಿಗೆ ₹1 ತಗೋಬೇಕು ಅಂತಂದ್ರು ಯಾರ ಹತ್ರ ಆದರೂ ಒಂದೊಂದು ಟೈಮು ಕೇಳ್ಕೊಳ್ಳೋರು ಇತ್ತು. ನಮಗೆ ಪ್ರಾಪರ್ಟಿಗಳೆಲ್ಲ ಇತ್ತು, ಆದರೆ ರೈತರಂದರೆ ಗೊತ್ತಲ್ವಾ ಎಷ್ಟೊಂದು ಸಾಲಗಳಾಗುತ್ತೆ ಅಂತಂದ್ಬಿಟ್ಟು ಆವಾಗೆಲ್ಲ ಸೌತೆಕಾಯಿ ಅಂತೆ, ಹಸಿಮೆಣಸಿನ್ಕಾಯಿ ಅಂತೆ, ಈ ಥರ ಚಿಲ್ಲರೆ ಬೆಳೆಗಳನ್ನು ಹಾಕ್ತಾಯಿದ್ವಿ. ಅದಕ್ಕೆ ರೇಟ್ ಸಿಕ್ತು ಅಂತಂದರೆ ರೈತ ಸಾಹುಕಾರ. ಆ ಒಂದು ಬೆಳೆಗೆ ರೇಟ್ಗಳು ಸಿಕ್ಕಲಿಲ್ಲ ಅಂತಂದರೆ ರೈತರು ತುಂಬ ಬಡವರಾಗ್ತಾರೆ. ಆ ಥರ ಒಂದು ಸಿಚುವೇಶನ್ನು ರೈತರಿಗಿರುತ್ತೆ. ಇವತ್ತು ರೇಷ್ಮೆ ಕಡ್ಡಿ ಉಣಿರೋದ್ರಿಂದ ಏನೋ ಅಲ್ಪ ಸ್ವಲ್ಪ ಜೀವನ ಚೆನ್ನಾಗಿದೆ. ಅದಾದಮೇಲೆ ನನ್ನ ಕೈ ಹಿಡಿದವರು ನಮ್ಮ ಮನೆಯವರು, ಅವರಂತೂ ತುಂಬ ನಿಷ್ಕಲ್ಮಶ ಮನಸ್ಸು ಅಂತಲೇ ಹೇಳ್ಬೋದು. ಅವರಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಯಾರಿಂದನೂ ಇಲ್ಲ, ನನ್ನಿಂದನೂ ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ನೇ ಇಲ್ಲ.
ಜೀವನ ಹೆಂಗೆ ಬರುತ್ತೋ ಹಂಗೆ ಅವರು ಜೀವನನ ಮಾಡ್ತಾ ಇರ್ತಾರೆ. ಯಾರಾದರೂ ನಮ್ಮನ್ನು ಬೈಕೊಂಡ್ರೂ ಅಷ್ಟೇ, ಈ ಥರ ನಮ್ಮನ್ನು ಬೈಕೊಳ್ತಾ ಇದ್ದಾರೆ, ನಿಮಗೇನು ಕೋಪ ಬರೋದಿಲ್ವಾ ಅಂತಂದರೆ ಅವ್ರೇನು ಹೇಳ್ತಾರೆ ಅಂತಂದರೆ, ನಾನು ಯಾಕೆ ಕೋಪ ಮಾಡ್ಕೊಳ್ಳಿ, ಅದನ್ನೆಲ್ಲ ಭಗವಂತನೇ ನೋಡ್ಕೊಳ್ತಾನೆ, ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡ್ತಾನೆ ಭಗವಂತನೇ, ನಾನು ಕರೆಕ್ಟಾಗಿ ಹೋಗ್ತಾ ಇದ್ದರೆ ಬೈಕೊಂಡವ್ರಿಗೇ ಶಿಕ್ಷೆ ಕೊಡ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಂತಂದ್ಬಿಟ್ಟು ಈ ಥರ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವರನ್ನ ಹೀಯಾಳಿಸಿ ಅವರನ್ನು ವ್ಯಂಗ್ಯವಾಗಿ ಮಾತಾಡಿದ್ರು ಸಹ ಆ ಮಾತುಗಳೆಲ್ಲ ಅವ್ರಿಗೆ ಗೊತ್ತಾದರೂ ಸಹಿತ ಅವರು ಕೋಪನೇ ಮಾಡ್ಕೊಳ್ಳೋದಿಲ್ಲ, ಅದೆಲ್ಲ ಭಗವಂತ ನೋಡ್ಕೊಳ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಎನಿ ಟೈಮ್ ಅವ್ರಿಗೆ ಶಿವಪ್ಪನ ಮೇಲೆ ಅಷ್ಟು ನಂಬಿಕೆ, ಶಿವಪ್ಪ ಅಂತ ಹೇಳ್ತಾ ಇರ್ತಾರೆ. ನಾವು ಆಡಂಬರವಾಗಿ ಪೂಜೆ ಮಾಡೋದು, ಆಡಂಬರವಾಗಿ ಹೋಗೋದು ಅದೆಲ್ಲ ಅಲ್ಲ, ಭಕ್ತಿಯಿಂದ ನೀನು ಎಲ್ಲಿದೆಯೋ ಅಲ್ಲೇ ಕೈ ಮುಗಿಯಮ್ಮ, ಯಾರಿಗೂ ಕೆಟ್ಟದನ್ನು ಮಾಡೋದಕ್ಕೆ ಹೋಗಬೇಡ, ಅವರೇನಾದರೂ ಮಾಡೋದಕ್ಕೆ ಬಂದ್ರೂ ನಿನ್ನ ಪಾಡು ನೀನು ಸುಮ್ಮನೆ ಅಲ್ಲಿಂದ ಬಂದುಬಿಡು, ದೂರ ಇದ್ದುಬಿಡು ಅಂತ ಸುಮಾರು ಸಲ ಅವರೇ ಹೇಳ್ತಾ ಇರ್ತಾರೆ. ನಮಗೂ ಅವ್ರಿಗೂ ಸೆಟ್ ಆಗೋದಿಲ್ವಾ, ದೂರ ಬಂದುಬಿಡೋಣ ಅವರಿಂದ, ಸುಮ್ಮನೆ ಯಾಕೆ ಕಿರಿಕಿರಿಗಳು ಮಾಡ್ಕೊಳ್ಳೋದು, ಮನಸ್ತಾಪಗಳು ಮಾಡಿಕೊಂಡು ದೊಡ್ಡ ಇಶ್ಯೂ ಮಾಡ್ಕೊಳ್ಳೋದು ಯಾಕೆ, ಅವರಿಂದ ನಾವೇ ದೂರ ಬಂದುಬಿಡೋಣ, ನಮ್ಮದೇ ಒಂದು ನೆಮ್ಮದಿಯಾದ ಜೀವನವನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಈ ಗುಣಗಳೆಲ್ಲ ನನ್ನಲ್ಲೂ ಒಂದು ಸ್ವಲ್ಪ ಇದೆ. ಆದರೆ ಒಂದು ಸ್ವಲ್ಪ ಮಾತಾಡ್ಬಿಡ್ತಾ ಇದ್ದೆ, ಕೋಪಕ್ಕೆ ತಡಿತಾ ಇರಲಿಲ್ಲ. ಆದರೆ ಇವಾಗ ಸಿಕ್ಕಾಪಟ್ಟೆ ತಾಳ್ಮೆ ಅನ್ನೋದು ಬಂದುಬಿಟ್ಟಿದೆ. ಅವ್ರಿಗೂ ನನಗೆ ಸೆಟ್ ಆಗೋದಿಲ್ಲ ಅಂತಂದರೆ ನಾನು ದೂರ ಇದ್ದುಬಿಡ್ತೀನಿ, ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ, ಅವ್ರ ಸಹವಾಸಕ್ಕೆ ಹೋಗೋದಿಲ್ಲ, ಆ ಥರ ಗುಣಗಳನ್ನು ಬೆಳೆಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನನ್ನ ವಾಯ್ಸನ್ನು ಕೇಳಿಸ್ಕೊಂಡು ನೀವು ಅಂದ್ಕೊಳ್ಬೋದು, ವಾಯ್ಸ್ ತುಂಬ ಜೋರಾಗಿದೆ ಅಲ್ವಾ, ಈ ಹುಡುಗಿ ತುಂಬ ಜೋರಾಗಿದ್ದಾಳೇನೋ ಅಂತಂದ್ಬಿಟ್ಟು. ಇಲ್ಲ, ಅದೇನೋ ಹೇಳ್ತಾರಲ್ವಾ, ಜೋರಾಗಿ ಮಾತಾಡೋರ ಹತ್ರ ಏನೂ ಇರೋಲ್ಲ, ಒಳಗೊಳಗಡೆ ಮಾತಾಡ್ಕೊಳ್ಳೋರ ಹತ್ರ ಎಲ್ಲ ಇರುತ್ತೆ ಅಂತಂದ್ಬಿಟ್ಟು ಹಂಗೆ ನಾನು ಎಲ್ಲನೂ ಹೇಳ್ಬಿಡ್ತೀನಿ, ಜೋರಾಗಿ ಮಾತಾಡ್ಬಿಡ್ತೀನಿ, ಆದರೆ ಏನೂ ಇಟ್ಕೊಳ್ಳೋದಿಲ್ಲ. ಏನಾದರೂ ನೋವಾಯಿತು ಅಂತಂದರೆ ಹಂಗೆ ಹತ್ತು ಬಿಡ್ತೀನಿ, ಆ ಥರ ಗುಣದವಳು. ಕಷ್ಟಗಳು ಪಟ್ಟು ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀನಿ. ಆದರೆ ಯಾರಾದರೂ ಏನಾದರೂ ಅಂದರು ಅಂತಂದರೆ ಸಿಕ್ಕಾಪಟ್ಟೆ ನೊಂದ್ಕೊತೀನಿ. ಹಾಗಾಗಿನೇ ನಮ್ಮ ಮನೆಯವರು ಒಂದು ಸ್ವಲ್ಪ ದೂರ ಇರಮ್ಮ, ನೀನು ಹಚ್ಕೊಡೋದು ಬೇಡ, ಆಮೇಲೆ ಅಳ್ಳೋದು ಬೇಡ, ಒಂದು ಸ್ವಲ್ಪ ದೂರ ಇರು, ಈ ಥರ ಇಂಡಿಪೆಂಡೆಂಟಾಗಿ ಬದುಕೋದು ಅಭ್ಯಾಸ ಮಾಡ್ಕೋ, ಯಾರ ಮೇಲೂ ಡಿಪೆಂಡ್ ಆಗಬೇಡ ಅಂತಂದ್ಬಿಟ್ಟು ಯಾವಾಗಲೂ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ನೈಟು ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಹೊಸ್ಲತ್ತಿಟ್ಟಿರೋ ದೀಪಗಳನ್ನೆಲ್ಲ ತೆಗೆದು ಒಳಗಡೆ ಇಟ್ಟೆ. ಇವಾಗ ನೋಡ್ತಾ ಇರ್ಬೋದು, ಟೈಮ್ ಬಂದು 8:30 ಆಗಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.